ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಇನ್ನೊಂದು 4 ತಿಂಗಳಲ್ಲಿ 3 ವರ್ಷಗಳನ್ನು ಪೂರೈಸ್ತಕ್ಕಂಥ ದಿನಗಳು ಸಮೀಪಿಸ್ತಾ ಇರತಕ್ಕಂಥದ್ದು ಒಂದು ಕಡೆ. ಈ ಸರ್ಕಾರ ಹಿಂದೆ ಇದ್ದಂಥ ಸರ್ಕಾರದ ವಿರುದ್ಧ ಹಲವಾರು ರೀತಿಯ ಆರೋಪಗಳನ್ನು ಜನತೆಯ ಮುಂದೆ ಇಟ್ಟು ಸಂಪೂರ್ಣ ಬಹುಮತದಲ್ಲಿ ಸರ್ಕಾರವನ್ನು ನಾಡಿನ ಜನತೆ ಈ ಪಕ್ಷಕ್ಕೆ ಕೊಟ್ಟಿದ್ದಾರೆ. ಈ ಸರ್ಕಾರದ ಜನಪ್ರತಿನಿಧಿಗಳಿಗೆ ಜನಪರವಾದಂಥ ಕೆಲಸಗಳನ್ನು ಮಾಡಿ ಅಂತ ಅಧಿಕಾರ ಕೊಟ್ಟಿದ್ದಾರೋ, ಇಲ್ಲ ರಾಜ್ಯದಲ್ಲಿ ಕಾನೂನು ಬಾಹಿರವಾದಂಥ ರೀತಿಯಲ್ಲಿ ಅನಾಗರಿಕ ರೀತಿಯ ವರ್ತನೆಯನ್ನ ಮತ್ತು ಜನಸಾಮಾನ್ಯರಲ್ಲಿ ಭಯಭೀತಿಯನ್ನು ಉಂಟಿಸ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಈ ಜನಪ್ರತಿನಿಧಿಗಳಿಗೆ ಅಧಿಕಾರ ಕೊಟ್ಟಿದ್ದಾರೆ. ಹಲವಾರು ಪ್ರಕರಣಗಳು ಪ್ರತಿನಿತ್ಯ ಸರ್ಕಾರದಲ್ಲಿ ಒಂದಲ್ಲ ಒಂದು ರೀತಿ ಈ ಸರ್ಕಾರದ ನಿಷ್ಕ್ರಿಯತೆಯೋ ಇಲ್ಲ ಈ ಸರ್ಕಾರಕ್ಕೆ ಸಾಮರ್ಥ್ಯ ಇರ್ತಕ್ಕಂಥ ಮುಖ್ಯಮಂತ್ರಿ ಇದ್ದಾರೋ ಅಂತಕ್ಕಂಥ ಅನುಮಾನಗಳಿಗೆ ಹಲವಾರು ಉದಾಹರಣೆಗಳನ್ನು ಕೊಡಬಹುದು. ಅದರಲ್ಲಿ ಇತ್ತೀಚೆಗೆ ಕಳೆದ ಹೊಸ ವರ್ಷದ ಆಚರಣೆಯನ್ನ ಒಂದು ಕಡೆ ನಾಡಿನ ಜನತೆ 2026 ವರ್ಷವನ್ನ ಅತ್ಯಂತ ಉತ್ಸುಕತೆಯಿಂದ ಬರಮಾಡ್ಕೊಂಡಿರ್ತಕ್ಕಂಥದ್ದೇನಿದೆ ನಾಡಿನ ಜನತೆ. ಇಂಥ ಒಂದು ಹೊಸ ವರ್ಷದ ದಿನಕ್ಕೆ ನಾವು ಕಾಲಿಡ್ತಕ್ಕಂಥ 1ನೇ ತಾರೀಕಿನಂದು ಬಳ್ಳಾರಿ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ನಗರದಲ್ಲಿ. ನಾನು ಕಳೆದ 3-4 ದಿನಗಳಿಂದ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು, ಹಲವಾರು ಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳನ್ನ ಮತ್ತು ವಿರೋಧ ಪಕ್ಷದ ನಮ್ಮ ಮೈತ್ರಿ ಪಕ್ಷದ ಸ್ನೇಹಿತರುಗಳು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು, ಸ್ಥಳ ಪರಿಶೀಲನೆ ಮಾಡಿ ಸ್ಥಳದಲ್ಲಿ ಮಾಹಿತಿಗಳನ್ನು ಸಂಗ್ರಹ ಮಾಡಿ ಮಾಧ್ಯಮದ ಸ್ನೇಹಿತರ ಮುಂದೆ ಅವರವರದೇ ಆದಂಥ ಭಾವನೆಗಳನ್ನು ಇಟ್ಟಿದ್ದಾರೆ. ಇಲ್ಲಿ ಈ ಘಟನೆಗೆ ಕಾರಣ ಒಂದು ವಾಲ್ಮೀಕಿಯ ಪ್ರತಿಮೆಯನ್ನ ಅನಾವರಣ ಮಾಡತಕ್ಕಂಥ ಒಂದು ಹಿನ್ನೆಲೆ ಇವತ್ತಿನ ಪತ್ರಿಕೆಗಳಲ್ಲಿ ಬಂದಿದೆ. ಈ ಒಂದು ವಾಲ್ಮೀಕಿ ಪ್ರತಿಮೆಯನ್ನ ಅನಾವರಣ ಮಾಡಲಿಕ್ಕೆ ಸರ್ಕಾರದಲ್ಲಿ ಅನುಮತಿಯನ್ನ ಇಲ್ಲಿವರೆಗೂ ಕೊಟ್ಟಿಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ, 2006ರಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂತ ಒಂದು ತೀರ್ಪು ದೇಶದ ಯಾವುದೇ ಭಾಗದಲ್ಲಿ ಪ್ರತಿಮೆಗಳನ್ನು ಅನಾವರಣ ಮಾಡತಕ್ಕಂಥದ್ದಕ್ಕೆ ನಿಷೇಧ ಮಾಡಿದ್ದಾರೆ.
ವಿಶೇಷ ಪ್ರಕರಣಗಳು ಅಂತ ಹೇಳಿ ಸರ್ಕಾರದ ಅನುಮತಿಯನ್ನ ಪಡೆದು ಪ್ರತಿಮೆಗಳನ್ನು ಅನಾವರಣ ಮಾಡತಕ್ಕಂಥದ್ದು ನಡೀತಾ ಇದೆ. 2012ರಲ್ಲೂ ಸಹ ಒಂದು ಕಾನೂನು ರಾಜ್ಯದಲ್ಲಿ ತಂದಿದ್ದಾರೆ ಸರ್ಕಾರ. ಇಲ್ಲಿ ಒಂದು ಕಡೆ ಈಗಿನ ಒಂದು ಮಾಹಿತಿ ಪ್ರಕಾರ ಇವರು 3ನೇ ತಾರೀಕಿನಂದು ಈ ಪ್ರತಿಮೆಯ ಅನಾವರಣ ಮಾಡತಕ್ಕಂಥ ದಿನಾಂಕ ಏನು ನಿಗದಿ ಮಾಡ್ಕೊಂಡಿದ್ರು, ಸಂಘಟನೆಗಳು ಇಲ್ಲ ಕ್ಷೇತ್ರದ ಶಾಸಕರ ಒಂದು ಆಸೆಯೋ 3ನೇ ತಾರೀಕಿನಂದು ನಿಗದಿ ಮಾಡ್ಕೊಂಡಿದ್ರು ಅಂತಕ್ಕಂಥದ್ದು ಮಾಧ್ಯಮದಲ್ಲಿ ಕಾಣ್ತಾ ಇದೆ. ಆದರೆ ಸರ್ಕಾರ 2 ಬಾರಿ ಈ ಸಂಘಟನೆಗಳು ಅನುಮತಿಯನ್ನ ಕೋರಿ ಸರ್ಕಾರದ ಮುಂದೆ ಅರ್ಜಿ ಕೊಟ್ಟಿದ್ರು. ಅನುಮತಿಯನ್ನ ಕೊಡ್ತಕ್ಕಂಥದ್ದಲ್ಲಿ ಸರ್ಕಾರ ಮೀನಮೇಷ ಎಣಿಸಿದ್ದಾರೆ ಅಂತಕ್ಕಂಥದ್ದು ಮಾಧ್ಯಮದ ವರದಿಯನ್ನು ನಾನು ಗಮನಿಸಿದೆ. ನಾನು ಮುಖ್ಯಮಂತ್ರಿಗಳನ್ನ ಕೇಳಲಿಕ್ಕೆ ಬಯಸ್ತೇನೆ, 3ನೇ ತಾರೀಕಿನಂದು ಅಧಿಕೃತವಾಗಿ ಪ್ರತಿಮೆಯ ಅನಾವರಣ ಮಾಡತಕ್ಕಂಥದ್ದಕ್ಕೆ ಸರ್ಕಾರ ಅನುಮತಿಯನ್ನು ಕೊಟ್ಟಿದ್ದ, ಇಲ್ಲ ಸರ್ಕಾರ ಅನುಮತಿಯನ್ನು ಕೊಟ್ಟಿರಲಿಲ್ವ? ಸರ್ಕಾರದ ಜವಾಬ್ದಾರಿ ಇದೆ, ಉತ್ತರ ಕೊಡಿ. ಸರ್ಕಾರ ಅನುಮತಿಯನ್ನ ಕೊಡದೇ ಇದೆ ಯಾವ ಅಧಿಕಾರದ ಮೇಲೆ ಯಾರು ಈ ಪ್ರತಿಮೆಯನ್ನ ಅನಾವರಣ ಮಾಡ್ಲಿಕ್ಕೆ ಹೋಗಿದೆ? ವಾಲ್ಮೀಕಿ ಬಗ್ಗೆ ಪ್ರತಿಯೊಂದು ಪ್ರಜೆಗಳಲ್ಲಿ ಗೌರವ ಇರತಕ್ಕಂಥದ್ದು ಯಾರೋ ಇವತ್ತು ಅನುಮಾನ ವ್ಯಕ್ತಪಡಿಸಲಿಕ್ಕಾಗ. ಪ್ರತಿಯೊಬ್ಬರಲ್ಲೂ ವಾಲ್ಮೀಕಿಯ ಬಗ್ಗೆ ಒಂದು ಗೌರವ ಇದೆ.